ಈ ಚಿತ್ರದ ಹೀರೋ ರಮೇಶ್ ಹಲವು ತಿಂಗಳುಗಳಿಂದ ಒಬ್ಬಳು ಹುಡುಗಿಯನ್ನ ಪ್ರೀತಿ ಮಾಡ್ತಿರ್ತಾನೆ. ಆದ್ರೆ ಒಂದು ದಿನ ಒಂದು ಸಣ್ಣ ವಿಚಾರಕ್ಕೆ ಇಬ್ಬರ ಮಧ್ಯ ಜಗಳ ಶುರುವಾಗಿ ಇಬ್ಬರು ಬ್ರೇಕಪ್ ಮಾಡಿಕೊಂಡು ಬಿಡ್ತಾರೆ. ಆಗ ರಮೇಶ್ ತನ್ನ ಬ್ರೇಕಪ್ ನ ನೋವನ್ನ ಮರೆಯೋದಕ್ಕೆ ಹಾಗೂ ತನ್ನ ಗರ್ಲ್ ಫ್ರೆಂಡ್ ಗೆ ಬುದ್ಧಿ ಕಲಿಸಬೇಕು ಅಂತ ಮೀನಾ ಎಂಬ ಒಬ್ಬಳು ಹುಡುಗಿಯನ್ನ ಕರೆದುಕೊಂಡು ರಾತ್ರಿ ತನ್ನ ಮನೆಗೆ ಹೋಗ್ತಾನೆ. ಆದ್ರೆ ಇಬ್ಬರು ಇಂಟಿಮೇಟ್ ಆಗೋದಕ್ಕೂ ಮುಂಚೆ ಈತ ಕರೆದುಕೊಂಡು ಬಂದಿದ್ದ ಆ ಮೀನಾ ಎಂಬ ಹುಡುಗಿ ತುಂಬಾನೇ ಮಿಸ್ಟೀರಿಯಸ್ ಆಗಿ ಇವನ ರೂಮ್ ನಲ್ಲೇ ಸತ್ತು ಹೋಗಿ ಬಿಡ್ತಾಳೆ. ಅಷ್ಟಕ್ಕೂ ಆ ಹುಡುಗಿ ಮೀನಾಗೆ ಇದ್ದಕ್ಕಿದ್ದ ಹಾಗೆ ಏನಾಯ್ತು, ಆಕೆ ಸಾವಿಗೆ ಕಾರಣ ಏನು, ಚಿತ್ರದ ಹೀರೋ ರಮೇಶ್ಗೆ ಆ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡೋದಕ್ಕೆ ಸಾಧ್ಯವಾಯ್ತಾ ಇಲ್ವಾ, ಹಾಗೂ ಚಿತ್ರದಲ್ಲಿ ರಿವೀಲ್ ಆಗುವ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ ಗಳಾದ್ರು ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂದ ಹಾಗೆ ಇದು 2018ರಲ್ಲಿ ಬಿಡುಗಡೆಯಾಗಿ ಸದ್ಯ ಯೂಟ್ಯೂಬ್ ನಲ್ಲಿ ಫ್ರೀಯಾಗಿ ನೋಡೋದಕ್ಕೆ ಸಿಗುವಂತಹ ಸೆಮ್ಮ ಬೊತ್ತ ಆಗದೆ ಎಂಬ ತಮಿಳು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಚಿತ್ರದ ಮೊದಲ ಸೀನ್ನಲ್ಲಿ ಚಿತ್ರದ ಹೀರೋ ಆಗಿರುವ ರಮೇಶ್ ತನ್ನ ಮನೆಯಲ್ಲಿ ಮಲಗಿಕೊಂಡಿರೋದನ್ನ ನೋಡ್ತೀವಿ. ಅದೇ ಸಮಯಕ್ಕೆ ಇವನ ಫ್ರೆಂಡ್ ನಂದು ಕಾಲ್ ಮಾಡ್ತಾನೆ. ನಂತರ ರಮೇಶ್ ಎದ್ದು ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದು ಆ ಬಿಲ್ಡಿಂಗ್ ನಲ್ಲಿರೋರೆಲ್ಲ ಮಲಗಿಕೊಂಡ್ರ ಇಲ್ವಾ ಅಂತ ಚೆಕ್ ಮಾಡ್ತಾನೆ. ಅದೇ ಸಮಯಕ್ಕೆ ನಂದು ಮತ್ತೆ ಕಾಲ್ ಮಾಡ್ತಾನೆ. ರಮೇಶ್ ಎಲ್ಲ ಓಕೆ ತಾನೆ, ಆ ಹುಡುಗಿಯನ್ನ ಕಳುಹಿಸಿಕೊಡ್ಲಾ ಅಂತ ಕೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಹಾಕಿ ಆ ದಿನ ಬೆಳಿಗ್ಗೆ ಏನ್ ನಡೀತು ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಆ ದಿನ ಬೆಳಿಗ್ಗೆ ಈ ರಮೇಶ್ ಪ್ರೀತಿ ಮಾಡ್ತಿದ್ದ ಮಧು ಎಂಬ ಹುಡುಗಿ ಇವನ ಜೊತೆ ಬ್ರೇಕಪ್ ಮಾಡಿಕೊಂಡಿರ್ತಾಳೆ. ಅದೇ ದುಃಖದಲ್ಲಿ ಈತ ತನ್ನ ಫ್ರೆಂಡ್ ನಂದುನನ್ನ ಕರೆದುಕೊಂಡು ಬಾರ್ಗೆ ಹೋಗಿ ಚೆನ್ನಾಗಿ ಕುಡಿದು ಟೈಟ್ ಆಗ್ತಾನೆ. ಕುಡಿದು ಫುಲ್ ಟೈಟ್ ಆದ ನಂತರ ಅಳುತ್ತಾ, ನಂದು ಆ ಮಧು ನನ್ನ ಜೊತೆ ಬ್ರೇಕಪ್ ಮಾಡಿಕೊಳ್ಳೋದಕ್ಕೆ ಹೇಗೆ ಸಾಧ್ಯ, ಆಕೆ ಮೇಲೆ ನಾನು ಪ್ರಾಣನೇ ಇಟ್ಟುಕೊಂಡಿದ್ದೀನಿ, ಆಕೆಯನ್ನ ಬಿಟ್ಟು ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಅಳೋದಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಈ ನಂದು, ರಮೇಶ್ ನೀನು ಆಕೆಯನ್ನ ಮರಿಲೇಬೇಕು, ನೀನು ಎಷ್ಟೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡ್ರು ಆಕೆ ನಿನ್ನ ಮಾತನ್ನೇ ಕೇಳಲಿಲ್ಲ, ನೀನೊಂದು ಕೆಲಸ ಮಾಡು, ನೀನು ಬೇರೆ ಹುಡುಗಿ ಜೊತೆ ರಿಲೇಶನ್ಶಿಪ್ ಅನ್ನ ಬೆಳೆಸ್ಕೋ, ಆಗ ನೀನು ಮಧುವನ್ನ ಮರೆಯೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಒಂದಷ್ಟು ಜನ ಹುಡುಗಿಯರ ಫೋಟೋ ತೋರಿಸ್ತಾನೆ. ಮೀನಾ ಎಂಬ ಒಬ್ಬಳು ಪ್ರಾಸ್ಟಿಟ್ಯೂಟ್ ನ ಫೋಟೋವನ್ನ ತೋರಿಸಿ, ನೋಡು ಈ ಹುಡುಗಿಯ ಜೊತೆ ಒಂದು ನೈಟ್ ಅನ್ನ ಸ್ಪೆಂಡ್ ಮಾಡು, ನಿನ್ನ ಬ್ರೇಕಪ್ ನ ದುಃಖವನ್ನೆಲ್ಲ ಮರೆತು ಬಿಡ್ತೀಯ ಅಂತ ಹೇಳ್ತಾನೆ. ಅದಕ್ಕೆ ಕುಡಿದು ನಶೆಯಲ್ಲಿದ್ದ ಈ ರಮೇಶ್, ಸರಿ ಆಕೆಯನ್ನ ಈ ದಿನ ರಾತ್ರಿ ನನ್ನ ರೂಮ್ಗೆ ಕಳುಹಿಸಿಕೊಡು ಅಂತ ಹೇಳ್ತಾನೆ. ಸರಿ, ನಿನ್ನ ಮನೆ ಇರುವ ಬಿಲ್ಡಿಂಗ್ ನಲ್ಲಿ ಎಲ್ಲರೂ ಮಲಗಿಕೊಂಡ ನಂತರ ನನಗೆ ಕಾಲ್ ಮಾಡು, ರಾತ್ರಿ 10 ಗಂಟೆ ಸುಮಾರಿಗೆ ಆ ಹುಡುಗಿಯನ್ನ ಕಳುಹಿಸಿಕೊಡ್ತೀನಿ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಹಾಕಿ ಚಿತ್ರದ ಕತೆ ಈಗ ಪ್ರೆಸೆಂಟ್ ಗೆ ಬರುತ್ತೆ. ರಾತ್ರಿ 10 ಗಂಟೆ ಸುಮಾರಿಗೆ ಆನಂದ್ ಕಳುಹಿಸಿಕೊಟ್ಟಿದ್ದ ಮೀನಾ ಎಂಬ ಹುಡುಗಿ ಆಟೋದಲ್ಲಿ ಬರ್ತಾಳೆ. ತಕ್ಷಣವೇ ಹೊರಗಡೆ ಬಂದ ರಮೇಶ್ ಆಟೋಗೆ ದುಡ್ಡನ್ನ ಪೇ ಮಾಡಿ ಯಾರಿಗೂ ಕಾಣಿಸದ ಹಾಗೆ ಆ ಹುಡುಗಿಯನ್ನ ತನ್ನ ರೂಮ್ ನ ಒಳಗಡೆ ಕರೆದುಕೊಂಡು ಹೋಗ್ತಾನೆ. ರಮೇಶ್ ಆ ಹುಡುಗಿಯನ್ನೇನೋ ತನ್ನ ಮನೆಗೆ ಕರೆಸಿಕೊಂಡಿರ್ತಾನೆ. ಆದ್ರೆ ಆಕೆ ಜೊತೆ ಇಂಟಿಮೇಟ್ ಮಾಡೋದಕ್ಕೆ ಇವನಿಗೆ ತುಂಬಾನೇ ನರ್ವಸ್ ಆಗ್ತಿರುತ್ತೆ. ಇನ್ನೇನು ಆ ಹುಡುಗಿಯ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಬೇಕು ಅನ್ನುವಷ್ಟರಲ್ಲಿ ಇವನ ಗರ್ಲ್ ಫ್ರೆಂಡ್ ಮಧು ಇವನಿಗೆ ಕಾಲ್ ಮಾಡ್ತಾಳೆ. ಮಧು ಕಾಲ್ ಮಾಡಿದ್ದನ್ನ ನೋಡಿದ ರಮೇಶ್ಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಬ್ರೇಕಪ್ ಆದ ನಂತರ ಆಕೆ ತನ್ನನ್ನ ವಾಪಸ್ ಕಾಂಟ್ಯಾಕ್ಟ್ ಮಾಡೋದಿಲ್ಲ ಅಂತ ಈತ ಅಂದುಕೊಂಡಿರ್ತಾನೆ. ರಮೇಶ್ ಫೋನ್ ಅನ್ನ ಪಿಕ್ ಮಾಡಿದಾಗ ಫೋನ್ ಪಿಕಪ್ ಮಾಡೋದಕ್ಕೆ ಯಾಕೆ ಇಷ್ಟೊತ್ತು ಅಂತ ಆಕೆ ರೇಗ್ತಾಳೆ. ರಮೇಶ್ ಆಕೆಗೆ ಸಮಾಧಾನ ಮಾಡಿ ಯಾಕೆ ಏನಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಮಧು, ಇನ್ನು ನಮ್ಮ ಪ್ರೀತಿ ವಿಚಾರವನ್ನ ಮನೆಯವರಿಂದ ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ, ನಾನು ನಮ್ಮ ಚಿಕ್ಕಪ್ಪನಿಗೆ ನಾವಿಬ್ರು ಪ್ರೀತಿ ಮಾಡ್ತಿರೋದ್ರ ಬಗ್ಗೆ ಹೇಳಿಬಿಟ್ಟೆ, ನಾಳೆ ಬೆಳಿಗ್ಗೆ ಅವರನ್ನ ಕರೆದುಕೊಂಡು ನಿನ್ನ ಮನೆಗೆ ಬರ್ತೀನಿ, ಆದಷ್ಟು ಬೇಗ ನಾವಿಬ್ರು ಮದ್ವೆ ಆಗಿ ಬಿಡೋಣ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾಳೆ. ಇವರಿಬ್ಬರು ಮಾತನಾಡ್ತಿದ್ದನ್ನ ಆ ಮೀನಾ ಕೇಳಿಸಿಕೊಳ್ತಾಳೆ. ಓಹೋ, ನಿನ್ನ ಗರ್ಲ್ ಫ್ರೆಂಡ್ ಜೊತೆ ಬ್ರೇಕಪ್ ಆಗಿರೋದಕ್ಕೆನಾ ನೀನು ನನ್ನನ್ನ ಇಲ್ಲಿಗೆ ಕರೆಸಿಕೊಂಡಿರೋದು ಅಂತ ನಗ್ತಾಳೆ. ಸರಿ, ನನ್ಗೀಗ ತುಂಬಾನೇ ಹಸಿವಾಗ್ತಿದೆ, ಮನೆಯಲ್ಲಿ ಏನಾದ್ರೂ ತಿನ್ನೋದಕ್ಕಿದ್ರೆ ಕೊಡು ಅಂತ ಕೇಳ್ತಾಳೆ. ಸರಿ ಅಂತ ಈತ ಆಕೆ ಜೊತೆ ಮಾತನಾಡ್ತಾ ಮ್ಯಾಗಿ ರೆಡಿ ಮಾಡಿ ಇನ್ನೇನೋ ತಿನ್ಬೇಕು ಅನ್ನುವಷ್ಟರಲ್ಲಿ ಮನೆಯ ಡೋರ್ ಬೆಲ್ ಅನ್ನ ಯಾರೋ ಪದೇ ಪದೇ ರಿಂಗ್ ಮಾಡ್ತಾರೆ. ಇಷ್ಟೊತ್ತಲ್ಲಿ ಅದು ಕೂಡ ಇಷ್ಟೊಂದು ಬಾರಿ ಮನೆಯ ಡೋರ್ ಬೆಲ್ ಅನ್ನ ಯಾರು ರಿಂಗ್ ಮಾಡ್ತಿದ್ದಾರೆ ಅಂತ ರಮೇಶ್ಗೆ ತುಂಬಾನೇ ಶಾಕ್ ಆಗುತ್ತೆ. ಯಾರು ಬಂದಿರಬಹುದು ಅಂತ ಮನೆಯ ಡೋರ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಇವನ ಮನೆಯ ಎದುರುಗಡೆ ಮನೆಯಲ್ಲಿ ವಾಸ ಮಾಡ್ತಿರುವ ಸುಶೀಲಾ ಎಂಬ ಮಹಿಳೆ ಬಂದಿರ್ತಾಳೆ. ಆಕೆ ಅಳುತ್ತಾ, ರಮೇಶ್ ನನ್ನ ಗಂಡನಿಗೆ ಇದ್ದಕ್ಕಿದ್ದ ಹಾಗೆ ತುಂಬಾನೇ ಹುಷಾರಿಲ್ಲ, ಮನೆಯಲ್ಲಿ ನನಗೆ ಸಹಾಯ ಮಾಡೋದಕ್ಕೆ ಅಂತ ಯಾರು ಇಲ್ಲ, ನಿನ್ನ ಬಳಿ ಕಾರಿದೆ ಅಲ್ವಾ, ದಯವಿಟ್ಟು ನಮ್ಮನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಡ್ರಾಪ್ ಮಾಡುವಂತ ರಿಕ್ವೆಸ್ಟ್ ಮಾಡ್ತಾಳೆ. ಆಗ ರಮೇಶ್, ಆಂಟಿ ನಾನು ಬರೋದಕ್ಕೆ ಆಗೋದಿಲ್ಲ, ಬಿಲ್ಡಿಂಗ್ ನಲ್ಲಿರುವ ಬೇರೆ ಯಾರನ್ನಾದ್ರೂ ಕರೆದುಕೊಂಡು ಹೋಗಿ ಅಂತ ಹೇಳ್ತಾನೆ. ಆದ್ರೆ ಆ ಮಹಿಳೆ ಮಾತ್ರ, ರಮೇಶ್ ಆಗಲೇ ನಾನು ಎಲ್ಲರ ಬಳಿ ರಿಕ್ವೆಸ್ಟ್ ಮಾಡಿಕೊಂಡೆ, ಯಾರು ಕೂಡ ಬರ್ತಿಲ್ಲ, ನನ್ನ ಗಂಡನಿಗೆ ಏನಾದ್ರೂ ಆದ್ರೆ ನಾನ್ ಮಾತ್ರ ಜೀವಂತವಾಗಿ ಬದುಕೋದಿಲ್ಲ ಅಂತ ಅಳುತ್ತಾ ಹೇಳ್ತಾಳೆ. ಈಗ ರಮೇಶ್ಗೆ ಬೇರೆ ದಾರಿ ಇಲ್ಲದೆ, ಸರಿ ನಿಮ್ಮ ಗಂಡನನ್ನ ರೆಡಿ ಮಾಡಿ ನಾವು ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ ಒಳಗಡೆ ಬರ್ತಾನೆ. ಮೀನಾಗೆ ತಾವು ರೇಟ್ ಮಾತನಾಡಿದ ಪ್ರಕಾರ ದುಡ್ಡನ್ನು ಕೊಟ್ಟು ತಕ್ಷಣ ಇಲ್ಲಿಂದ ಹೊರಟು ಹೋಗು, ನಾವಿಬ್ರು ಇಂಟಿಮೇಟ್ ಆಗೋದಕ್ಕೆ ಸಾಧ್ಯ ಇಲ್ಲ, ನಾನು ತಕ್ಷಣ ನನ್ನ ನೇಬರ್ ಅನ್ನ ಕರೆದುಕೊಂಡು ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಹೇಳ್ತಾನೆ. ಮೀನಾ ಸರಿ ಅಂತ ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನುವಷ್ಟರಲ್ಲಿ ಸುಶೀಲಾಳ ಗಂಡನಿಗೆ ಮತ್ತಷ್ಟು ಆರೋಗ್ಯ ಹದಗೆಟ್ಟು ಬಿಲ್ಡಿಂಗ್ ನ ಮುಂದೆ ಅಕ್ಕಪಕ್ಕದ ಜನಗಳು ಬಂದು ನಿಂತು ಬಿಟ್ಟಿರ್ತಾರೆ. ಈಗ
ಅಲ್ಲಿ ನಿಂತಿರುವ ಜನಗಳ ಮುಂದೆ ಈ ಮೀನಾ ರಮೇಶ್ ನ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಒಂದು ಐಡಿಯಾ ಮಾಡಿದ ರಮೇಶ್, ಮೀನಾ ನೀನೊಂದು ಕೆಲಸ ಮಾಡು, ನಾನು ನನ್ನ ನೇಬರನ್ನ ಕರೆದುಕೊಂಡು ಹಾಸ್ಪಿಟಲ್ಗೆ ಹೋಗಿ ವಾಪಸ್ ಬರ್ತೀನಿ, ಅಲ್ಲಿಯವರೆಗೂ ಯಾವುದೇ ಶಬ್ದ ಮಾಡದೆ ಇದೇ ರೂಮ್ ನಲ್ಲಿ ಕೂತಿರು ಅಂತ ಹೇಳಿ ಆ ನೇಬರನ್ನ ಕರೆದುಕೊಂಡು ಹಾಸ್ಪಿಟಲ್ಗೆ ಹೊರಡ್ತಾನೆ. ಸುಶೀಲಳ ಗಂಡನನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ ನಂತರ ಅಲ್ಲಿಂದ ಇನ್ನೇನೋ ಮನೆಗೆ ಹೊರಡಬೇಕು ಅಂತ ಕಾರನ್ನ ಸ್ಟಾರ್ಟ್ ಮಾಡಬೇಕು ಅನ್ನುವಷ್ಟರಲ್ಲಿ ತನ್ನ ಮೊಬೈಲ್ಗೆ ಮೀನಾ ಹಲವು ಬಾರಿ ಮಿಸ್ ಕಾಲ್ ಕೊಟ್ಟಿರೋದನ್ನ ನೋಡ್ತಾನೆ. ಈ ಮೀನಾ ನನಗೆ ಇಷ್ಟೊಂದು ಬಾರಿ ಯಾಕೆ ಮಿಸ್ ಕಾಲ್ ಕೊಟ್ಟಿದ್ದಾಳೆ ಅಂತ ಭಯ ಆಗೋದಕ್ಕೆ ಶುರುವಾಗುತ್ತೆ. ತಕ್ಷಣವೇ ಆಕೆ ಮೊಬೈಲ್ಗೆ ವಾಪಸ್ ಕಾಲ್ ಮಾಡ್ತಾನೆ. ಆದ್ರೆ ಮೀನಾ ಫೋನ್ ಅನ್ನ ಪಿಕ್ಕೆ ಮಾಡೋದಿಲ್ಲ. ಮತ್ತಷ್ಟು ಹೆದರಿಕೊಂಡ ರಮೇಶ್ ತಕ್ಷಣವೇ ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ತನ್ನ ಮನೆಗೆ ಬರ್ತಾನೆ. ಡೋರ್ ಅನ್ನ ಓಪನ್ ಮಾಡಿ ರೂಮ್ ನ ಒಳಗಡೆ ಬಂದು ನೋಡಿದ್ರೆ ಮೀನಾ ಉಲ್ಟಾ ಮಲಗಿಕೊಂಡಿರ್ತಾಳೆ. ಮೀನಾ ಅಂತ ಹಲವು ಬಾರಿ ಕೂಗಿದ್ರು ಕೂಡ ಆಕೆ ರಿಯಾಕ್ಟೇ ಮಾಡೋದಿಲ್ಲ. ಹೆದರಿಕೊಳ್ಳುತ್ತಲೇ ಹತ್ತಿರ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಆಕೆ ಆಗಲೇ ಸತ್ತೋಗಿರ್ತಾಳೆ. ಮೀನಾಗೆ ಇದ್ದಕ್ಕಿದ್ದ ಹಾಗೆ ಏನಾಯ್ತು ಅಂತ ನೋಡಿದ್ರೆ ಆಕೆ ಮೂಗಿನಿಂದ ಸ್ವಲ್ಪ ರಕ್ತ ಕೂಡ ಬಂದಿರುತ್ತೆ. ರಮೇಶ್ಗೆ ಮತ್ತಷ್ಟು ಟೆನ್ಷನ್ ಹಾಗೂ ಭಯ ಆಗೋದಕ್ಕೆ ಶುರುವಾಗುತ್ತೆ. ತಕ್ಷಣವೇ ಆಕೆಯನ್ನ ಕಳುಹಿಸಿಕೊಟ್ಟಿದ್ದ ತನ್ನ ಫ್ರೆಂಡ್ ನಂದುಗೆ ಕಾಲ್ ಮಾಡ್ತಾನೆ. ಆದ್ರೆ ಆತ ನೋಡಿದ್ರೆ ತನ್ನ ಫೋನ್ ಅನ್ನ ಸೈಲೆಂಟ್ ಗೆ ಹಾಕಿ ನಿದ್ದೆ ಮಾಡ್ತಿರ್ತಾನೆ. ಮನೆಯ ಡೋರ್ ಅನ್ನ ಹೊರಗಡೆಯಿಂದ ನಾನೇ ಲಾಕ್ ಮಾಡಿಕೊಂಡು ಹೋಗಿದ್ದೆ ಅಲ್ವಾ, ಖಂಡಿತ ಒಳಗಡೆ ಅಂತೂ ಯಾರಿಗೋ ಬರೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಹೀಗಿರುವಾಗ ಒಳಗಡೆ ಇದ್ದ ಈ ಮೀನಾಗೆ ಏನಾಗಿರ್ಬೋದು ಅಂತ ಮನೆಯನ್ನೆಲ್ಲ ಚೆಕ್ ಮಾಡ್ತಾನೆ. ಆಗ ಮನೆಯ ಹಾಲ್ ನಲ್ಲಿ ಆಕೆ ಹಾಕಿಕೊಂಡಿದ್ದ ಬಳೆಯ ಚೂರುಗಳು ಒಡೆದು ಬಿದ್ದಿರೋದನ್ನ ನೋಡ್ತಾನೆ. ಅದೇ ಸಮಯಕ್ಕೆ ಮೀನಾಳ ಫೋನ್ಗೆ ಆರ್ ಅಂತ ಸೇವ್ ಮಾಡಿಕೊಂಡಿದ್ದ ಒಂದು ನಂಬರ್ ನಿಂದ ಕಾಲ್ ಬರುತ್ತೆ. ಫೋನ್ ಮಾಡಿದ್ದ ಆ ವ್ಯಕ್ತಿ ಫೋನ್ ರಿಂಗ್ ಆಗ್ತಿದ್ದ ಹಾಗೆ, ನೀನು ಪಿಕಪ್ ಮಾಡದೆ ಅಂದ್ರೆ ನೀನಿನ್ನು ಕೂಡ ಬದುಕೇ ಇದೆಯಾ, ನೀನಿನ್ನು ಸತ್ತಿಲ್ವಾ, ನಾನು ನೋಡಿದ್ರೆ ನಿನ್ನನ್ನ ಎಷ್ಟೊಂದು ನಂಬಿದ್ದೆ, ಆದ್ರೆ ನೀನು ನೋಡಿದ್ರೆ ನನಗೇನೆ ಮೋಸ ಮಾಡಿಬಿಟ್ಟೆ, ಎಲ್ಲೇ ಇದ್ರು ನಿನ್ನನ್ನ ಬಿಡೋದಿಲ್ಲ ಅಂತ ಆತ ಕೂಗಾಡ್ತಿದ್ದಾಗ್ಲೇ ರಮೇಶ್ ಫೋನ್ ಅನ್ನ ಕಟ್ ಮಾಡಿಬಿಡ್ತಾನೆ. ಅಷ್ಟಕ್ಕೂ ಮೀನಾಳ ಫೋನ್ಗೆ ಕಾಲ್ ಮಾಡಿದ್ದ ಆ ವ್ಯಕ್ತಿ ಯಾರು, ಆತ ಯಾಕೆ ಆಕೆಯನ್ನ ಸಾಯಿಸ್ತೀನಿ ಅಂತ ಹೇಳ್ತಿದ್ದಾನೆ ಅಂತ ರಮೇಶ್ಗೆ ಮತ್ತಷ್ಟು ಭಯ ಆಗೋದಕ್ಕೆ ಶುರುವಾಗುತ್ತೆ. ಈಗ ಮುಂದೇನ್ ಮಾಡೋದು ಅಂತ ರಮೇಶ್ಗೆ ಗೊತ್ತಾಗದೆ ಕಾಯ್ತಾ ಬೆಳಿಗ್ಗೆ ಆಗಿಬಿಡುತ್ತೆ. ಹಿಂದಿನ ದಿನ ಇವನ ಗರ್ಲ್ ಫ್ರೆಂಡ್ ಮಧು ಹೇಳಿದ ಹಾಗೆ ಅವಳ ಚಿಕ್ಕಪ್ಪನನ್ನ ಕರೆದುಕೊಂಡು ಮದುವೆ ಮಾತುಕತೆಗೆ ಅಂತ ಬರ್ತಾಳೆ. ಆಗ ಹಾಲ್ ನಲ್ಲಿ ಒಂದು ಬಳಿಯ ಚೂರು ಬಿದ್ದಿರೋದನ್ನ ನೋಡ್ತಾಳೆ. ಅನುಮಾನ ಬಂದು ತಕ್ಷಣವೇ ಬೆಡ್ರೂಮ್ಗೆ ಹೋಗಿ ನೋಡಿದ್ರೆ ಬೆಡ್ ನ ಮೇಲೆ ಮೀನಾ ಸತ್ತು ಬಿದ್ದಿರೋದನ್ನ ನೋಡಿ ಹೆದರಿಕೊಂಡು ಒಂದೇ ಸರಿ ಜೋರಾಗಿ ಕೂಗಿ ಬಿಡ್ತಾಳೆ. ಈಕೆ ಕೂಗಿಕೊಳ್ತಿರೋದನ್ನ ಕೇಳಿಸಿಕೊಂಡ ಆ ಬಿಲ್ಡಿಂಗ್ ನ ಜನಗಳೆಲ್ಲ ಅಲ್ಲಿಗೆ ಬಂದು ಸೇರಿ ಬಿಡ್ತಾರೆ. ಪೊಲೀಸರಿಗೂ ಕೂಡ ಈ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಅಲ್ಲಿಗೆ ಬಂದ ಪೊಲೀಸರು ರಮೇಶ್ ನನ್ನ ಅರೆಸ್ಟ್ ಮಾಡಿಕೊಂಡು ಎಳೆದುಕೊಂಡು ಹೋಗ್ತಾರೆ. ಅಷ್ಟರಲ್ಲೇ ರಮೇಶ್ಗೆ ಎಚ್ಚರ ಪೊಲೀಸರು ಬಂದು ಇವನನ್ನ ಅರೆಸ್ಟ್ ಮಾಡಿಕೊಂಡು ಹೋಗಿದ್ದಲ್ಲ ಇವನಿಗೆ ಬಿದ್ದಿರುವ ಕನಸಾಗಿರುತ್ತೆ. ಈಗ ನಂದು ಫೋನ್ ಅನ್ನ ಪಿಕ್ ಮಾಡದ ಕಾರಣ ಡೈರೆಕ್ಟ್ ಆಗಿ ಅವನ ಮನೆಯ ಬಳಿನೇ ಹೋಗೋಣ ಅಂತ ಕಾರ್ ತೆಗೆದುಕೊಂಡು ಬರ್ತಾನೆ. ಆದ್ರೆ ಹೊರಗಡೆಯಿಂದ ಕೂಗಿ ಅವನನ್ನ ಎಷ್ಟೇ ಎಬ್ಬಿಸೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಆತ ಎದ್ದೇಳೋದೇ ಇಲ್ಲ. ವಾಪಸ್ ಬಂದು ತನ್ನ ಕಾರ್ನ ಒಳಗಡೆ ಕೂತು ಈಗೇನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಈತ ನಂದುನ ಮನೆಗೆ ಬರುವಾಗ ಆ ಮೀನಾಳ ಫೋನ್ ಅನ್ನ ಹಾಗೂ ಆಕೆ ಪರ್ಸ್ ಅನ್ನ ತೆಗೆದುಕೊಂಡು ಬಂದಿರ್ತಾನೆ. ಅದರ ಒಳಗಡೆ ಏನಿದೆ ಅಂತ ಓಪನ್ ಮಾಡಿ ನೋಡಿದಾಗ ಅರುಣ್ ಹೋಟೆಲ್ ಎಂಬ ಒಂದು ಬಿಲ್ ಸಿಗುತ್ತೆ. ತಕ್ಷಣವೇ ಆ ಹೋಟೆಲ್ಗೆ ಬಂದು ಅಲ್ಲಿ ಕೆಲಸ ಮಾಡ್ತಿದ್ದ ಸ್ಟಾಫ್ ಗಳ ಬಳಿ, ಸರ್ ಇತ್ತೀಚೆಗೆ ನನ್ನ ಫ್ರೆಂಡ್ ಒಬ್ಬ ನಿಮ್ಮ ಹೋಟೆಲ್ ನಲ್ಲಿ ಸ್ಟೇ ಮಾಡಿದ್ದ, ಅವನ ಪರ್ಸ್ ಇಲ್ಲಿ ಕಳೆದು ಹೋಗಿದೆ, ಸಿಸಿಟಿವಿ ಫುಟೇಜ್ ಅನ್ನ ತೋರಿಸಿದ್ರೆ ನಾನು ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಈಸಿ ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆದ್ರೆ ಹೋಟೆಲ್ ನ ಸ್ಟಾಫ್ ಇವನಿಗೆ ಸಿಸಿಟಿವಿ ಕ್ಯಾಮೆರಾ ತೋರಿಸೋದಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳಿಬಿಡ್ತಾರೆ. ಈತ ಸ್ವಲ್ಪ ದುಡ್ಡನ್ನ ಕೊಟ್ಟ ನಂತರ ಅವರು ಸಿಸಿಟಿವಿ ಫುಟೇಜ್ ಗಳನ್ನ ತೋರಿಸೋದಕ್ಕೆ ಒಪ್ಪಿಕೊಳ್ತಾರೆ. ಆ ದಿನದ ಪೂರ್ತಿ ಸಿಸಿಟಿವಿ ಫುಟೇಜ್ ಅನ್ನ ನೋಡಿದಾಗ ಮೀನಾ ಇವನ ಮನೆಗೆ ಬರೋದಕ್ಕೂ ಮುಂಚೆ ಒಬ್ಬ ಹುಡುಗನ ಜೊತೆ ಇಲ್ಲಿ ಕೂತು ಮಾತನಾಡಿರೋದು ರೆಕಾರ್ಡ್ ಆಗಿರುತ್ತೆ. ಆ ಫುಟೇಜ್ ನೋಡಿದ ರಮೇಶ್ಗೆ ಮೀನಾಳನ್ನ ಈತ ಕೂಡ ಕೊಲೆ ಮಾಡಿರೋದಕ್ಕೆ ಸಾಧ್ಯ ಇದೆ ಅಲ್ವಾ ಅಂತ ಅನ್ಸುತ್ತೆ. ವಾಪಸ್ ತನ್ನ ಕಾರ್ಗೆ ಬಂದು ಮೀನಾಳ ಪರ್ಸ್ ನಲ್ಲಿ ಮತ್ತೇನಿರ್ಬಹುದು ಅಂತ ಚೆಕ್ ಮಾಡಿದಾಗ ಒಂದು ಸಿಮ್ ಕಾರ್ಡ್ ಸಿಗುತ್ತೆ. ಆ ಸಿಮ್ ಅನ್ನ ಮೀನಾಳ ಫೋನ್ಗೆ ಹಾಕಿ ಸ್ವಲ್ಪ ಸಮಯದ ನಂತರ ಬಿಂದು ಎಂಬ ಒಬ್ಬಳು ಮಹಿಳೆಯಿಂದ ಕಾಲ್ ಬರುತ್ತೆ. ಆ ಕಡೆಯಿಂದ ಮಾತನಾಡ್ತಿದ್ದ ಆ ಬಿಂದು, ಮೀನಾ ನೀನೀಗ ಎಲ್ಲಿದ್ಯಾ, ನಿನ್ನನ್ನ ಹುಡುಕಿಕೊಂಡು ಆ ರೌಡಿಗಳು ಬಂದಿದ್ರು, ನೀನಿಗಿರುವ ಅಡ್ರೆಸ್ ಅನ್ನ ಹೇಳು ಅಂತ ನನಗೆ ತುಂಬಾನೇ ಟಾರ್ಚರ್ ಮಾಡ್ತಿದ್ರು ಅಂತ ಹೇಳ್ತಾಳೆ. ಅಷ್ಟರಲ್ಲೇ ರಮೇಶ್ ಮಾತನಾಡಿ, ಮೇಡಮ್ ನಾನು ರಮೇಶ್ ಎಂಬ ವ್ಯಕ್ತಿ ಮಾತನಾಡ್ತಿರೋದು, ಈ ಫೋನ್ ನನಗೆ ರಸ್ತೆಯಲ್ಲಿ ಸಿಕ್ತು ಅಂತ ಸುಳ್ಳು ಹೇಳ್ತಾನೆ. ಅದಕ್ಕೆ ಆ ಬಿಂದು, ಸರ್ ಈ ಮೀನಾಳ ಫೋನ್ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್, ನಾನು ನಿಮ್ಗೆ ಅಡ್ರೆಸ್ ಅನ್ನ ಕೊಡ್ತೀನಿ, ದಯವಿಟ್ಟು ಆ ಫೋನ್ ಅನ್ನ ನನಗೆ ಕಳುಹಿಸಿ ಕೊಡ್ತೀರಾ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ರಮೇಶ್ ಸರಿ ನಿಮ್ಮ ಅಡ್ರೆಸ್ ಅನ್ನ ಹೇಳಿ ಅಂತ ಕೇಳಿದಾಗ ಆಕೆ ರಾಜ್ಕೋಟ್ ನ ಅಡ್ರೆಸ್ ಅನ್ನ ಕೊಡ್ತಾಳೆ. ಈಗ ರಮೇಶ್ ಆ ಬಿಂದು ಹೇಳ್ತಿರುವ ರಾಜ್ಕೋಟ್ಗೆ ಹೋದ್ರೆ ಮೀನಾಳ ಸಾವಿನ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ಬಹುದು ಅಂತ ತನ್ನ ಕಾರ್ ನಲ್ಲಿ ಹೊರಡ್ತಾನೆ.
ದಾರಿಯಲ್ಲಿ ಹೋಗ್ತಿರುವಾಗ ರಮೇಶ್ ತನ್ನ ಲವ್ ಲೈಫ್ ನ ಬಗ್ಗೆ ಒಂದು ಫ್ಲಾಶ್ ಬ್ಯಾಕ್ ಅನ್ನ ನೆನಪಿಸಿಕೊಳ್ತಾನೆ. ಸ್ನೇಹಿತರೆ, ಒಂದು ವರ್ಷದ ಹಿಂದೆ ಈ ರಮೇಶ್ ಹಾಗೂ ನಂದು ಮುಂಬೈಗೆ ಹೊಸದಾಗಿ ಶಿಫ್ಟ್ ಆಗಿದ್ದಾಗ ಒಂದು ಬಾಡಿಗೆ ಮನೆಯನ್ನ ನೋಡೋದಕ್ಕೆ ಅಂತ ಹೋಗಿರ್ತಾರೆ. ಅದೇ ಬಿಲ್ಡಿಂಗ್ ನಲ್ಲಿ ಮಧು ಕೂಡ ವಾಸ ಮಾಡ್ತಿರ್ತಾಳೆ. ಆಕೆಯನ್ನ ನೋಡ್ತಿದ್ದ ಹಾಗೆ ರಮೇಶ್ಗೆ ಮೊದಲ ನೋಟದಲ್ಲೇ ಇಷ್ಟವಾಗಿ ಬಿಡ್ತಾಳೆ. ಮಧು ಒಬ್ಬಳು ನರ್ಸಿಂಗ್ ಸ್ಟೂಡೆಂಟ್ ಆಗಿದ್ದ ಕಾರಣ ಈತ ಒಂದು ದಿನ ಕ್ಲಿನಿಕ್ ಗೆ ಹೋದಾಗ ಆಕೆನೆ ಇವನನ್ನ ಟ್ರೀಟ್ ಮಾಡಿರ್ತಾಳೆ. ಹೀಗೆ ದಿನಗಳು ಕಳೆದಂತೆ ಇಬ್ಬರ ಮಧ್ಯ ಫ್ರೆಂಡ್ಶಿಪ್ ಹೆಚ್ಚಾಗಿ ಒಟ್ಟಿಗೆ ಸುತ್ತಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತಷ್ಟು ದಿನಗಳು ಕಳೆದಂತೆ ಒಬ್ಬರನ್ನೊಬ್ಬರು ಪ್ರೀತಿ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಕತೆ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಈಗ ನಂದು ರಮೇಶ್ಗೆ ಕಾಲ್ ಮಾಡ್ತಾನೆ. ರಮೇಶ್ ನಾನು ಅಷ್ಟೊತ್ತಿಂದ ಕಾಲ್ ಮಾಡ್ತಿದ್ರು ಕೂಡ ಫೋನ್ ಅನ್ನ ಪಿಕ್ ಮಾಡ್ತಿಲ್ವಲ್ಲ ಅಂತ ಅವನಿಗೆ ಸರಿಯಾಗಿ ಬೈತಾನೆ. ಅದಕ್ಕೆ ಆತ ನಾನು ಜಾಸ್ತಿ ಕುಡಿದಿದ್ದ ಕಾರಣ ತುಂಬಾನೇ ನಶೆ ಏರಿ ಮಲಗಿಕೊಂಡಿದ್ದೆ, ಗೊತ್ತಾಗ್ಲಿಲ್ಲ, ಸಾರಿ ಅಂತ ಕೇಳ್ತಾನೆ. ನಂತರ ರಮೇಶ್ ನೀನು ಮನೆಗೆ ಕಳುಹಿಸಿಕೊಟ್ಟಿದ್ದ ಆ ಹುಡುಗಿ ನನ್ನ ರೂಮ್ ನಲ್ಲೇ ಸತ್ತೋದ್ಲು ಅಂತ ಹೇಳ್ತಾನೆ. ಇದನ್ನು ಕೇಳ್ತಿದ್ದ ಹಾಗೆ ನಂದುಗೆ ಒಂದೇ ಸರಿ ಶಾಕ್ ಆಗಿ ಬಿಡುತ್ತೆ. ಏನೋ ಮೀನಾ ಸತ್ತು ಹೋದ್ಲಾ, ಆಕೆಗೆ ನೀನು ಏನ್ ಮಾಡ್ದೆ ಅಂತ ಕೇಳ್ತಾನೆ. ರಮೇಶ್ ಹೇಳ್ತಾನೆ ಆಕೆಗೆ ನಾನೇನು ಕೂಡ ಮಾಡಿರ್ಲಿಲ್ಲ. ನಮ್ಮ ಬಿಲ್ಡಿಂಗ್ ನಲ್ಲಿ ಒಬ್ಬ ವ್ಯಕ್ತಿಗೆ ಹುಷಾರಿರ್ಲಿಲ್ಲ, ಅವನನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಬಂದು ವಾಪಸ್ ನೋಡಿದ್ರೆ ಆಕೆ ನನ್ನ ರೂಮ್ ನಲ್ಲಿ ಸತ್ತು ಬಿದ್ದಿದ್ಲು ಅಂತ ಹೇಳ್ತಾನೆ. ಸರಿ, ಹಾಗಾದ್ರೆ ನೀನು ಏನು ಕೂಡ ಮಾಡಿಲ್ಲ ಅನ್ನೋದಾದ್ರೆ ನಾವು ತಕ್ಷಣವೇ ಪೊಲೀಸರಿಗೆ ಹೋಗಿ ಈ ವಿಷಯವನ್ನ ಇನ್ಫಾರ್ಮ್ ಮಾಡೋಣ ಅಂತ ಹೇಳ್ತಾನೆ. ನಾವೇನಾದ್ರೂ ಪೊಲೀಸರಿಗೆ ಹೋಗಿ ಈ ವಿಷಯವನ್ನ ಇನ್ಫಾರ್ಮ್ ಮಾಡಿದ್ರೆ ಈ ಕೇಸನ್ನ ನನ್ನ ತಲೆಗೇನೆ ಕಟ್ಟಿಬಿಡ್ತಾರೆ. ಈ ವಿಷಯವನ್ನ ನೀನು ಯಾರಿಗೂ ಕೂಡ ಹೇಳೋದಕ್ಕೆ ಹೋಗ್ಬೇಡ, ಈಗ ನಾನು ಹೇಳೋದನ್ನ ಮಾತ್ರ ಮಾಡು ಅಂತ ತನ್ನ ಮನೆಗೆ ಹೋಗೋದಕ್ಕೆ ಹೇಳ್ತಾನೆ. ನಂತರ ನಾನು ರಾಜ್ಕೋಟ್ಗೆ ಹೋಗಿ ಅಮೀನಾ ಬಗ್ಗೆ ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ಎನ್ಕ್ವೈರಿ ಮಾಡ್ತೀನಿ. ಅದುವರೆಗೂ ನೀನು ಆ ಡೆಡ್ ಬಾಡಿಯನ್ನ ಯಾರು ಕೂಡ ನೋಡದ ಹಾಗೆ ಮನೆಯಲ್ಲಿದ್ದು ನೋಡ್ಕೋ. ಒಂದು ವೇಳೆ ಡೆಡ್ ಬಾಡಿ ಕೊಳೆತು ವಾಸನೆ ಬಂದ್ರೆ ಸ್ಪ್ರೇ ಅನ್ನ ಹೊಡೆದು ಮ್ಯಾನೇಜ್ ಮಾಡು ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಹೀಗೆ ರಾತ್ರಿ ಎಲ್ಲ ಕಾರನ್ನ ಡ್ರೈವ್ ಮಾಡ್ತಾ ಮಾಡ್ತಾ ಬೆಳಿಗ್ಗೆ ಆಗುತ್ತೆ. ಮಧು ರಮೇಶ್ಗೆ ಕಾಲ್ ಮಾಡಿ ರಮೇಶ್ ನಾನು ನನ್ನ ಚಿಕ್ಕಪ್ಪನನ್ನ ಕರೆದುಕೊಂಡು ಮನೆಗೆ ಹೊರಡ್ತಿದ್ದೀನಿ, ನೀನು ಮನೆಯಲ್ಲಿ ಇದೆಯಾ ತಾನೆ ಅಂತ ಕೇಳ್ತಾಳೆ. ಮಧು ಇವತ್ತೊಂದು ನನ್ಗೆ ಅರ್ಜೆಂಟ್ ಆಗಿ ಕೆಲಸ ಬಂದಿದೆ, ನಾನು ಹೊರಗಡೆ ಹೋಗ್ತಿದ್ದೀನಿ, ನೀನು ನಿಮ್ಮ ಚಿಕ್ಕಪ್ಪನನ್ನ ಕರೆದುಕೊಂಡು ಮತ್ತೊಂದು ದಿನ ಬಾ ಅಂತ ಮ್ಯಾನೇಜ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಇದರಿಂದಾಗಿ ಮಧುಗೆ ತುಂಬಾನೇ ಕೋಪ ಬಂದು ಕಾಲ್ ಅನ್ನ ಕಟ್ ಮಾಡಿ ಬಿಡ್ತಾಳೆ. ಮತ್ತೊಂದು ಕಡೆ ಈ ರಮೇಶ್ ಒಬ್ಬ ವ್ಯಕ್ತಿಗೆ ಹುಷಾರಿಲ್ಲ ಅಂತ ಕರೆದುಕೊಂಡು ಹೋಗಿ ಅಡ್ಮಿಟ್ ಮಾಡಿದ್ದ ಅಲ್ವಾ, ಆತನಿಗೆ ಟ್ರೀಟ್ಮೆಂಟ್ ಸಕ್ಸಸ್ ಆಗದೆ ಆತ ತೀರಿಕೊಂಡು ಬಿಡ್ತಾನೆ. ನಂತರ ಆ ವ್ಯಕ್ತಿಯ ಡೆಡ್ ಬಾಡಿಯನ್ನ ವಾಪಸ್ ಈ ರಮೇಶ್ ನ ಬಿಲ್ಡಿಂಗ್ ಗೆ ತೆಗೆದುಕೊಂಡು ಬರ್ತಾರೆ. ಆ ವ್ಯಕ್ತಿಯ ಮಗ ರಮೇಶ್ಗೆ ಕಾಲ್ ಮಾಡಿ ತನ್ನ ತಂದೆ ತೀರಿಕೊಂಡ ವಿಷಯದ ಬಗ್ಗೆ ಇನ್ಫಾರ್ಮ್ ಮಾಡ್ತಾನೆ. ನಂತರ ರಮೇಶ್ ನಿನ್ನಿಂದ ಒಂದು ಸಹಾಯ ಆಗ್ಬೇಕು, ಡೆಡ್ ಬಾಡಿಯನ್ನ ಮನೆಗೆ ತಂದಿರುವ ಕಾರಣ ಗೆಸ್ಟ್ ಗಳು ಬಂದಿದ್ದಾರೆ, ಅವರಿಗೆಲ್ಲ ಟೀ ಮಾಡಿ ಕೊಡೋದಕ್ಕೆ ಹೋದ್ರೆ ನಮ್ಮ ಮನೆಯ ಗ್ಯಾಸ್ ಖಾಲಿಯಾಗಿದೆ, ನೀನು ಹೇಗಿದ್ರು ಬ್ಯಾಚುಲರ್ ಅಲ್ವಾ, ನಿನ್ನ ಮನೆಯಲ್ಲಿರುವ ಸಿಲಿಂಡರ್ ಅನ್ನ ನನಗೆ ಕೊಡು, ನಾನು ಬುಕ್ ಮಾಡಿ ಹೊಸ ಸಿಲಿಂಡರ್ ಬಂದ ನಂತರ ನಿನಗೆ ವಾಪಸ್ ಕೊಡ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಈಗ ರಮೇಶ್ಗೆ ಇಲ್ಲ ಅನ್ನೋದಕ್ಕಾಗದೆ ಸರಿ ಸರ್ ನೀವೊಂದು ಕೆಲಸ ಮಾಡಿ 15 ನಿಮಿಷದ ನಂತರ ನನ್ನ ಮನೆಗೆ ಹೋಗಿ ಮನೆಯ ಡೋರ್ ಅನ್ನ ಓಪನ್ ಮಾಡಿ ಇಟ್ಟಿರ್ತೀನಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ತಕ್ಷಣ ತನ್ನ ಫ್ರೆಂಡ್ ನಂದುಗೆ ಫೋನ್ ಮಾಡಿ ನಂದು ಮನೆಗೆ ಪ್ರಕಾಶ್ ಹಾಗೂ ಅವನ ಅಂಕಲ್ ಬಂದು ಸಿಲಿಂಡರ್ ಅನ್ನ ತೆಗೆದುಕೊಂಡು ಹೋಗ್ತಾರೆ, ನೀನು ತಕ್ಷಣವೇ ಅಮೀನಾಳ ಡೆಡ್ ಬಾಡಿಯನ್ನ ಬೆಡ್ರೂಮ್ ನಲ್ಲಿರುವ ಕಬೋರ್ಡ್ ನ ಒಳಗಡೆ ಇಟ್ಟು ನೀನು ಕೂಡ ಅಲ್ಲೇ ಬಚ್ಚಿಟ್ಕೋ ಅಂತ ಹೇಳ್ತಾನೆ. ಸರಿ ಅಂತ ನಂದು ತಕ್ಷಣವೇ ಅಮೀನಾಳ ಡೆಡ್ ಬಾಡಿಯನ್ನ ಕಬೋರ್ಡ್ ನ ಒಳಗಡೆ ಇಟ್ಟು ತಾನು ಕೂಡ ಕಬೋರ್ಡ್ ನ ಒಳಗಡೆ ಬಂದು ಬಚ್ಚಿಟ್ಟುಕೊಳ್ತಾನೆ. ನಂತರ ಪ್ರಕಾಶ್ ಹಾಗೂ ಅವನ ಅಂಕಲ್ ಒಳಗಡೆ ಬಂದು ಗ್ಯಾಸ್ ಸಿಲಿಂಡರ್ ಅನ್ನ ತೆಗೆದುಕೊಂಡು ಹೋಗೋದಕ್ಕೆ ಅಂತ ರೆಗ್ಯುಲೇಟರ್ ಅನ್ನ ಓಪನ್ ಮಾಡೋದಕ್ಕೆ ನೋಡಿದ್ರೆ ಅದು ಜಾಮ್ ಆಗಿ ಬಿಟ್ಟಿರುತ್ತೆ. ಆಗ ಪ್ರಕಾಶ್ ನ ಅಂಕಲ್ ಹೇಳ್ತಾರೆ ಪ್ರಕಾಶ್ ಹೇಗಿದ್ರು ಈ ರೆಗ್ಯುಲೇಟರ್ ಓಪನ್ ಆಗ್ತಿಲ್ಲ, ಈ ಮನೆಯಲ್ಲೂ ಕೂಡ ಯಾರು ಇಲ್ಲ, ನಾವೊಂದು ಕೆಲಸ ಮಾಡೋಣ, ಇಲ್ಲೇ ಟೀ ಮಾಡ್ಕೊಂಡು ನಂತರ ಗ್ಯಾಸ್ ಅನ್ನ ಆಫ್ ಮಾಡಿಟ್ಟು ಹೋಗೋಣ ಅಂತ ಹೇಳ್ತಾನೆ. ಬೇರೆ ದಾರಿ ಇಲ್ಲದೆ ಪ್ರಕಾಶ್ ಕೂಡ ಸರಿ ಅಂತ ಅಲ್ಲೇ ಟೀ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಸಿಲಿಂಡರ್ ಅನ್ನ ತೆಗೆದುಕೊಂಡು ತಕ್ಷಣ ಹೊರಟು ಹೋಗ್ತಾರೆ ಅಂತ ಕಬೋರ್ಡ್ ನ ಒಳಗಡೆ ಕಾಯ್ತಿದ್ದ ನಂದುಗೆ ಉಸಿರಾಡೋದಕ್ಕೆ ಗಾಳಿ ಇಲ್ಲದೆ ಸಫೋಕೇಶನ್ ಆಗೋದಕ್ಕೆ ಶುರುವಾಗುತ್ತೆ. ಈ ಕಡೆ ರಮೇಶ್ ಹಿಂದಿನ ದಿನ ಮಾತನಾಡಿದ ಅಬ್ಬಿಂದುಳ ಅಡ್ರೆಸ್ ಅನ್ನ ಫೈಂಡ್ ಔಟ್ ಮಾಡಿ ಆಕೆ ಮನೆಗೆ ಬರ್ತಾನೆ. ಒಳಗಡೆ ಬಂತು ನೋಡಿದ್ರೆ ಒಬ್ಬ ವ್ಯಕ್ತಿ ಇನ್ನರ್ ವೇರ್ ನಲ್ಲಿ ಕೂತಿರ್ತಾನೆ. ರಮೇಶ್ ನನ್ನ ನೋಡಿದ ವ್ಯಕ್ತಿ ಏನ್ ಸರ್ ವಿಚಿತ್ರವಾಗಿ ನೋಡ್ತಿದ್ದೀರಾ, ನಾನು ಕೂಡ ನಿಮ್ಮ ಹಾಗೇನೆ ಕಸ್ಟಮರ್ ಅಂತ ನಗುತ್ತಾ ಅಲ್ಲಿಂದ ಹೊರಟು ಹೋಗ್ತಾನೆ. ಸ್ನೇಹಿತರೆ, ಇದರ ಅರ್ಥ ಬಿಂದು ಕೂಡ ಒಬ್ಬಳು ಪ್ರಾಸ್ಟಿಟ್ಯೂಟ್ ಆಗಿರ್ತಾಳೆ. ಆ ವ್ಯಕ್ತಿ ಅಲ್ಲಿಂದ ಹೋದ ನಂತರ ರಮೇಶ್ ಬಿಂದುಗೆ ಮೇಡಮ್ ನಿಮ್ಮ ಫ್ರೆಂಡ್ ಮೀನಾಳ ಬಗ್ಗೆ ನೆನೆ ಕಾಲ್ ಮಾಡಿ ನನ್ನ ಜೊತೆ ಮಾತನಾಡಿದ್ರಲ್ಲ, ಆಕೆಯನ್ನ ಕೊನೆಯದಾಗಿ ಯಾವಾಗ ನೋಡಿದ್ರಿ, ಆಕೆ ಯಾರ ಜೊತೆ ಇಲ್ಲಿಂದ ಹೋಗಿದ್ದು ಅಂತ ವಿಚಾರಿಸ್ತಾನೆ. ಆದ್ರೆ ಬಿಂದು ಮಾತ್ರ ಸರ್ ಆಕೆ ನನ್ನ ಫ್ರೆಂಡ್ ಏನೋ ಹೌದು, ಆದ್ರೆ ಆಕೆಯನ್ನ ನಾನು ಕೊನೆಯದಾಗಿ ಭೇಟಿ ಮಾಡಿ ತುಂಬಾನೇ ದಿನಗಳಾಯ್ತು, ಆಕೆ ಕಡೆಯದಾಗಿ ಯಾರ ಜೊತೆ ಇದ್ಲು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಕಳುಹಿಸಿ ಬಿಡ್ತಾಳೆ. ರಮೇಶ್ ಅಲ್ಲಿಂದ ಹೊರಗಡೆ ಬರ್ತಿದ್ದ ಹಾಗೆ ಬಿಂದು ಶೇಖರ್ ಬೈ ಎಂಬ ಒಬ್ಬ ರೌಡಿಗೆ ಕಾಲ್ ಮಾಡಿ ಸರ್ ಸ್ವಲ್ಪ ಸಮಯದ ಮುಂಚೆ ರಮೇಶ್ ಎಂಬ ವ್ಯಕ್ತಿ ಮೀನಾಳನ್ನ ಹುಡುಕಿಕೊಂಡು ಇಲ್ಲಿಗೆ ಬಂದಿದ್ದ, ಆತ ಈಗ ತಾನೆ ಇಲ್ಲಿಂದ ಹೋದ ಅಂತ ಆತ ಹೋಗಿದ್ದ ಡೈರೆಕ್ಷನ್ ಅನ್ನು ಕೂಡ ಹೇಳ್ತಾಳೆ. ರಮೇಶ್ ದಾರಿಯಲ್ಲಿ ಬರೋದನ್ನೇ ಕಾಯ್ತಾ ಕೂತಿದ್ದ ಆ ರೌಡಿಗಳು ಅವನನ್ನ ಹಿಡಿದು ಕಟ್ಟೆ ಹಾಕ್ತಾರೆ. ನಂತರ ರಮೇಶ್ಗೆ ಪ್ರಜ್ಞೆ ಬಂದಾಗ ರವಿ ಎಂಬ ಒಬ್ಬ ವ್ಯಕ್ತಿಯ ಫೋಟೋವನ್ನ ತೋರಿಸಿ ನೀನು ರವಿ ಕಡೆಯ ಹುಡುಗ ತಾನೆ, ಹೇಳು ರವಿ ಈಗ ಎಲ್ಲಿದ್ದಾನೆ,
ಹೇಳ್ತಾನೆ. ಅದಕ್ಕೆ ರಮೇಶ್, ಸರ್ ಯಾವ ರವಿಯ ಬಗ್ಗೆ ಕೇಳ್ತಿದ್ದೀರಾ? ನನ್ಗೆ ಯಾವ ರವಿ ಕೂಡ ಗೊತ್ತಿಲ್ಲ. ಅಷ್ಟಕ್ಕೂ ನೀವ್ಯಾಕೆ ರವಿ ಎಂಬಾತನನ್ನ ಹುಡುಕ್ತಿದ್ದೀರಾ ಅಂತ ಕೇಳಿದಾಗ ಆತ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಆ ಶೇಖರ್ ಬಾಯ್ ಹೇಳೋದೇನಂದ್ರೆ, ರಾಜ್ಕೋಟ್ ನಲ್ಲಿ ಅಣ್ಣಾಜಿ ಎಂಬ ಒಬ್ಬ ದೊಡ್ಡ ಡಾನ್ ಇದ್ದಾನೆ. ನಾನು ಹಾಗೂ ರವಿ ಅಣ್ಣಾಜಿ ಬಳಿನೇ ಕೆಲಸ ಮಾಡ್ತಿದ್ವಿ. ಹೀಗಿರುವಾಗ ಒಂದು ದಿನ ತನ್ನ ಮನೆಯ ಮೇಲೆ ಇನ್ಕಮ್ ಟ್ಯಾಕ್ಸ್ ನವರು ರೈಡ್ ಮಾಡೋದಕ್ಕೆ ಬರ್ತಿದ್ದಾರೆ ಅಂತ ಅಣ್ಣಾಜಿಗೆ ಇನ್ಫಾರ್ಮೇಶನ್ ಸಿಕ್ತು. ತಕ್ಷಣವೇ ಅಣ್ಣಾಜಿ ತನ್ನ ಎಲ್ಲ ದುಡ್ಡನ್ನ ಹಾಗೂ ಪ್ರಾಪರ್ಟಿ ಪೇಪರ್ಸ್ ಗಳನ್ನ ಒಂದು ಬ್ಯಾಗ್ ನಲ್ಲಿ ಹಾಕಿ ಅದನ್ನ ರವಿಗೆ ಕೊಟ್ಟು ಎಲ್ಲಾದ್ರೂ ತೆಗೆದುಕೊಂಡು ಹೋಗಿ ಸೇಫ್ ಆಗಿ ಇಡೋದಕ್ಕೆ ಹೇಳಿದ್ರು. ಆದ್ರೆ ರವಿ ಆ ಬ್ಯಾಗ್ ಅನ್ನ ತೆಗೆದುಕೊಂಡು ಎಲ್ಲೋ ಎಸ್ಕೇಪ್ ಆಗಿಬಿಟ್ಟ. ಈ ವಿಷಯ ಗೊತ್ತಾದ ನಂತರ ಅಣ್ಣಾಜಿ ನನಗೆ ರವಿಯನ್ನ ಹುಡುಕುವ ಕೆಲಸ ಕೊಟ್ಟಿದ್ದಾರೆ. ಹೇಳು, ಆ ಬ್ಯಾಗ್ ಅನ್ನ ತೆಗೆದುಕೊಂಡು ಓಡಿ ಬಂದಿರುವ ನಿನ್ನ ಫ್ರೆಂಡ್ ರವಿ ಈಗ ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ಅವನ ಜೊತೆ ಮಾತನಾಡುವ ರೀತಿ ನಾಟಕ ಮಾಡ್ತಿದ್ದ ರಮೇಶ್ ತನ್ನ ಕೈಕಾಲುಗಳಿಗೆ ಕಟ್ಟಿದ್ದ ಹಗ್ಗವನ್ನ ಬಿಚ್ಚಿಕೊಂಡು ಅವರೆಲ್ಲರಿಗೂ ಸರಿಯಾಗಿ ಹೊಡೆದು ಬಿಡ್ತಾನೆ. ನಂತರ ತಾನು ತಂದಿದ್ದ ಕಾರ್ನಲ್ಲಿ ಅಲ್ಲಿಂದ ಎಸ್ಕೇಪ್ ಆಗ್ತಿರುವಾಗ ಇದನ್ನ ರೌಂಡ್ಸ್ಗೆ ಅಂತ ಬಂದಿದ್ದ ಒಬ್ಬ ಪೊಲೀಸ್ ನೋಡಿಬಿಡ್ತಾನೆ. ರಮೇಶ್ ರ್ಯಾಶ್ ಡ್ರೈವಿಂಗ್ ಮಾಡ್ತಿದ್ದ ಅಂತ ತಕ್ಷಣವೇ ಅವನನ್ನ ಅರೆಸ್ಟ್ ಮಾಡಿಕೊಂಡು ಸ್ಟೇಷನ್ಗೆ ಎಳೆದುಕೊಂಡು ಹೋಗ್ತಾನೆ. ನೋಡಿದ್ರೆ ಆ ಪೊಲೀಸ್ ಸ್ಟೇಷನ್ ನ ಇನ್ಸ್ಪೆಕ್ಟರ್ ಬೇರೆ ಯಾರು ಅಲ್ಲ, ರಮೇಶ್ ಬಿಂದುಳ ಮನೆಗೆ ಹೋಗಿದ್ದಾಗ ಇವನಿಗಿಂತ ಮುಂಚೆ ಒಬ್ಬ ವ್ಯಕ್ತಿ ಅಲ್ಲಿ ಇದ್ದ. ಅಲ್ಲಿದ್ದ ಆ ರೆಡ್ಡಿನೇ ಈ ಪೊಲೀಸ್ ಸ್ಟೇಷನ್ ನ ಇನ್ಸ್ಪೆಕ್ಟರ್ ಆಗಿರ್ತಾನೆ. ಆತ ರಮೇಶ್ ನನ್ನ ನೋಡ್ತಿದ್ದ ಹಾಗೆ ನಗುತ್ತಾ ತನ್ನ ಸಬ್ ಇನ್ಸ್ಪೆಕ್ಟರ್ಗೆ, ಪ್ರಭು ಇವನನ್ನ ಯಾಕೆ ಅರೆಸ್ಟ್ ಮಾಡಿಕೊಂಡು ಕರೆದುಕೊಂಡು ಬಂದ್ರೆ? ಈತ ಒಬ್ಬ ಇನ್ನೋಸೆಂಟ್, ನೀವು ಇಲ್ಲಿಂದ ಹೊರಡಿ ಅಂತ ಕಳಿಸ್ತಾನೆ. ನಂತರ ರಮೇಶ್ ಅಲ್ಲಿಂದ ಹೊರಗಡೆ ಬರ್ತಿದ್ದಾಗ, ರಮೇಶ್ ಈ ಸಿಟಿಯಲ್ಲಿ ನಿನ್ಗೇನಾದ್ರೂ ಕೆಲಸ ಆಗ್ಬೇಕಿದ್ರೆ ಅಥವಾ ಹೆಲ್ಪ್ ಬೇಕಿದ್ರೆ ನನ್ನನ್ನ ಕೇಳುವಂತ ಒಟ್ಟಿಗೆ ನಿಂತು ಮಾತನಾಡ್ತಿರೋದನ್ನ ಆ ಶೇಖರ್ ಬೈ ದೂರದಿಂದ ನೋಡ್ತಾನೆ. ಇದನ್ನ ನೋಡಿದ ಆ ಶೇಖರ್ ಬೈ ಏನಂದುಕೊಳ್ತಾನೆ ಅಂದ್ರೆ, ಬಹುಶಃ ಈ ರಮೇಶ್ ಪೊಲೀಸರಿಗೆ ಬೇಕಾದವನಾಗಿರ್ಬೇಕು ಅಥವಾ ಅವರ ರಿಲೇಟಿವ್ಸ್ ಆಗಿರ್ಬೇಕು. ನಾವು ಇವನಿಗೆ ತೊಂದರೆ ಕೊಟ್ಟಿದ್ದು ಆ ರೆಡ್ಡಿ ಸರ್ಗೆ ಗೊತ್ತಾದ್ರೆ ನಮ್ಮನ್ನ ಅರೆಸ್ಟ್ ಮಾಡೋದು ಖಂಡಿತ ಅಂತ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾರೆ. ತಕ್ಷಣವೇ ರವಿಯ ಫೋನ್ ನಂಬರ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ನಂದುಗೆ ಸೆಂಡ್ ಮಾಡಿ ಅವನಿಗೆ ಗೊತ್ತಿದ್ದ ಒಬ್ಬ ಫ್ರೆಂಡ್ ಗೆ ನಂಬರ್ ಅನ್ನ ಕೊಟ್ಟು ಅದರ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಹೇಳ್ತಾನೆ. ಆ ರವಿಯ ಮೊಬೈಲ್ ನಂಬರ್ ನ ಲೊಕೇಶನ್ ಪ್ರಕಾರ ಆತ ರಾಜ್ಕೋಟ್ ರೈಲ್ವೆ ಸ್ಟೇಷನ್ ಬಳಿ ಓಡಾಡ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ತಕ್ಷಣವೇ ರಮೇಶ್ ರಾಜ್ಕೋಟ್ ನ ರೈಲ್ವೆ ಸ್ಟೇಷನ್ ಗೆ ಬಂದು ಸುತ್ತಮುತ್ತಲಿನ ಏರಿಯಾಗಳಲ್ಲಿ ಹುಡುಕೋದಕ್ಕೆ ಶುರು ಮಾಡ್ತಾನೆ. ಅವನ ಹಿಂದೆನೆ ಶೇಖರ್ ಬೈ ಕೂಡ ಅವನನ್ನ ಫಾಲೋ ಮಾಡ್ತಾ ಅಲ್ಲಿಗೆ ಬರ್ತಾರೆ. ಹೀಗೆ ಎಲ್ಲ ಕಡೆ ಹುಡುಕಾಡುತ್ತಾ ರೈಲ್ವೆ ಎಂಪ್ಲಾಯೀಸ್ ಗಳು ಯೂಸ್ ಮಾಡುವ ಲಾಕರ್ ರೂಮ್ ಗೆ ಬಂದಾಗ ನೋಡಿದ್ರೆ ಅಲ್ಲಿ ರವಿ ಇರ್ತಾನೆ. ಹಾಗೂ ಆತ ಲಾಕರ್ ನಲ್ಲಿ ಇಟ್ಟಿದ್ದ ಸಾಕಷ್ಟು ಹಣವನ್ನ ದೊಡ್ಡ ಬ್ಯಾಗ್ ಗೆ ತುಂಬಿಕೊಳ್ತಿರ್ತಾನೆ. ಆತ ರಮೇಶ್ ನನ್ನ ನೋಡ್ತಿದ್ದ ಹಾಗೆ ಆ ಬ್ಯಾಗ್ ನ ಸಮೇತ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ರಮೇಶ್ ಅವನನ್ನು ಹಿಡಿದು ಅವನಿಗೆ ಸರಿಯಾಗಿ ಹೊಡೆದು ಕೇಳ್ತಾನೆ, ಹೇಳು ಮೀನಾಳನ್ನ ಯಾಕೆ ಕೊಲೆ ಮಾಡ್ದೆ? ಆಕೆಗೂ ನಿನ್ಗೂ ಏನ್ ಸಂಬಂಧ ಅಂತ ಸರಿಯಾಗಿ ಹೊಡೆದು ಕೇಳ್ತಾನೆ. ಈಗ ಬೇರೆ ದಾರಿ ಇಲ್ಲದೆ ರವಿ ನಡೆದದ್ದೇನೋ ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಅಣ್ಣಾಜಿ ಬಳಿ ಕೆಲಸ ಮಾಡ್ತಿದ್ದ ಈ ರವಿ ಆಗಾಗ ಆ ಪ್ರಾಸ್ಟಿಟ್ಯೂಟ್ ಮೀನಾಳ ಬಳಿ ಹೋಗಿ ಬರ್ತಿರ್ತಾನೆ. ಹೀಗೆ ದಿನಗಳು ಕಳೆದಂತೆ ಇಬ್ಬರು ಕ್ಲೋಸ್ ಆಗಿರ್ತಾರೆ. ಅಣ್ಣಾಜಿ ಯಾವಾಗ ದುಡ್ಡು ತುಂಬಿದ್ದ ಬ್ಯಾಗ್ ಅನ್ನ ಹಾಗೂ ಪ್ರಾಪರ್ಟಿ ಪೇಪರ್ಸ್ ಗಳನ್ನ ಕೊಟ್ಟು ಎಲ್ಲಾದ್ರೂ ಸೇಫ್ ಆಗಿ ಇಡು ಅಂತ ಹೇಳಿದ್ನೋ ತಕ್ಷಣವೇ ಈತ ಎಲ್ಲಿಗೆ ಹೋಗೋದು ಅಂತ ಗೊತ್ತಾಗದೆ ಆ ಮೀನಾಳ ಮನೆಗೆ ಹೋಗಿರ್ತಾನೆ. ಆದ್ರೆ ಆಕೆ ನೋಡಿದ್ರೆ ಈತ ದುಡ್ಡಿರುವ ಬ್ಯಾಗ್ ಅನ್ನ ತಂದಿರೋದನ್ನ ನೋಡ್ತಿದ್ದ ಹಾಗೆ ಇವನನ್ನ ಯಾಮಾರಿಸಿ ಆ ದುಡ್ಡಿನ ಬ್ಯಾಗ್ ಅನ್ನ ಎತ್ಕೊಂಡು ಎಸ್ಕೇಪ್ ಆಗಿ ಬಿಟ್ಟಿರ್ತಾಳೆ. ಹಾಗೂ ನಾನು ಮೀನಾಳ ಮನೆಗೆ ಹೋಗಿದ್ದಾಗ ರೆಡ್ ಲೈಟ್ ಏರಿಯಾಗೆ ಪೊಲೀಸರು ಸರ್ಚ್ ಮಾಡೋದಕ್ಕೆ ಬರುವ ರೀತಿ ಬಂದ ಪೊಲೀಸರು ನನ್ನನ್ನ ಅರೆಸ್ಟ್ ಮಾಡಿಕೊಂಡು ಸ್ಟೇಷನ್ಗೆ ಎಳೆದುಕೊಂಡು ಹೋದ್ರು. ಆದ್ರೆ ಸ್ವಲ್ಪ ಸಮಯದ ನಂತರವೇ ಗೊತ್ತಾಗಿದ್ದು ಆ ಪೊಲೀಸರು ನಕಲಿ ಅಂತ, ಅಂದ್ರೆ ಅವರನ್ನ ಕಳುಹಿಸಿದ್ದು ಮೀನಾ ಅಂತ ಗೊತ್ತಾಯ್ತು. ನಂತರ ಕಷ್ಟಪಟ್ಟು ಆಕೆ ಎಲ್ಲಿಗೆ ಹೋದ್ಲು ಅಂತ ವಿಚಾರಿಸಿದಾಗ ಆಕೆ ಮುಂಬೈಗೆ ಹೋಗಿದ್ದಾಳೆ ಅಂತ ಗೊತ್ತಾಯ್ತು. ತಕ್ಷಣವೇ ನಾನು ಮೀನಾಳ ತಂಗಿಯನ್ನ ಕಿಡ್ನಾಪ್ ಮಾಡಿದೆ. ಮೀನಾಗೆ ವಿಡಿಯೋ ಕಾಲ್ ಮಾಡಿ, ನೀನು ತೆಗೆದುಕೊಂಡು ಹೋಗಿರುವ ಆ ದುಡ್ಡಿನ ಬ್ಯಾಗ್ ಅನ್ನ ವಾಪಸ್ ತಂದು ಕೊಡ್ಲಿಲ್ಲ ಅಂದ್ರೆ ನಿನ್ನ ತಂಗಿಯನ್ನ ಸಾಯಿಸಿ ಬಿಡ್ತೀನಿ ಅಂತ ಹೆದರ್ಸ್ದೆ. ಆಗ ಹೆದರಿಕೊಂಡ ಮೀನಾ ಆ ದುಡ್ಡಿರುವ ಬ್ಯಾಗ್ ಅನ್ನ ರಾಜ್ಕೋಟ್ ರೈಲ್ವೆ ಸ್ಟೇಷನ್ ನ ಲಾಕರ್ ರೂಮ್ ನಲ್ಲಿ ಬಚ್ಚಿಟ್ಟಿದ್ದೀನಿ ಅಂತ ಇನ್ಫಾರ್ಮೇಶನ್ ಕೊಟ್ಲು. ಈ ವಿಷಯ ಹೊರಗಡೆ ಯಾರಿಗೂ ಗೊತ್ತಾಗಬಾರ್ದು ಅಂತ ನಾನು ಆಕೆಯನ್ನ ಡೈರೆಕ್ಟ್ ಆಗಿ ಬಂದು ಮೀಟ್ ಮಾಡೋದಕ್ಕೆ ಹೇಳ್ತೆ. ಆಕೆಗೆ ಒಂದು ರೆಸ್ಟೋರೆಂಟ್ ನಲ್ಲಿ ವೇಟ್ ಮಾಡ್ತಿದ್ದೀನಿ, ಅಲ್ಲಿಗೆ ಬಾ, ನಿನ್ನ ಜೊತೆ ಮಾತನಾಡ್ಬೇಕು ಅಂತ ಹೇಳ್ತೆ. ಆಕೆ ಆ ರೆಸ್ಟೋರೆಂಟ್ ಗೆ ಬರುವಷ್ಟರಲ್ಲಿ ಆಕೆ ಕುಡಿಯುವ ಜ್ಯೂಸ್ ಗೆ ಡ್ರಗ್ಸ್ ಅನ್ನ ಮಿಕ್ಸ್ ಮಾಡಿದ್ದೆ. ಆ ಡ್ರಗ್ಸ್ ಎಷ್ಟು ಡೇಂಜರಸ್ ಅಂದ್ರೆ ಅದನ್ನ ಕನ್ಸ್ಯೂಮ್ ಮಾಡುವ ವ್ಯಕ್ತಿ 3 ಗಂಟೆಗಳ ಒಳಗೆ ಉಸಿರುಗಟ್ಟಿ ಸತ್ತು ಹೋಗ್ತಾನೆ. ಆದ್ರೆ ಸಾಮಾನ್ಯವಾಗಿ ನೋಡೋರಿಗೆ ಅದು ಉಸಿರಾಟದ ತೊಂದರೆಯಿಂದ ಆಗಿರುವ ಸಾವು ಅಂತ ಅನ್ಸುತ್ತೆ. ಸ್ನೇಹಿತರೆ, ಇದರರ್ಥ ಈತ ಡ್ರಗ್ಸ್ ಅನ್ನ ಮಿಕ್ಸ್ ಮಾಡಿದ್ದ ಜ್ಯೂಸ್ ಅನ್ನ ಕುಡಿದ ಕಾರಣಕ್ಕೇನೆ ಮೀನಾ ರಮೇಶ್ ನ ಮನೆಯಲ್ಲಿ ಸತ್ತು ಹೋಗಿರ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ಈತ ಹೇಳ್ತಿರೋದನ್ನ ಕೇಳ್ತಿದ್ದ ರಮೇಶ್ಗೆ ತುಂಬಾನೇ ಕೋಪ ಬರುತ್ತೆ. ಆತ ಹೇಳ್ತಿರೋದನ್ನ ಅವನ ಮೊಬೈಲ್ ನಲ್ಲೇ ರೆಕಾರ್ಡ್ ಮಾಡಿಕೊಳ್ತಾ, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಿನ್ನ ದ್ವೇಷಕ್ಕೆ ಏನು ಕೂಡ ಸಂಬಂಧನೇ ಇಲ್ಲದಿರುವ ನನ್ನ ಜೀವನ ಹಾಳಾಗಿ ಹೋಗ್ತಿತ್ತು. ಅದೇನ್ ಮಾಡ್ತೀಯೋ ಗೊತ್ತಿಲ್ಲ, ತಕ್ಷಣವೇ ನೀನು ನನ್ನ ಜೊತೆ ಮುಂಬೈಗೆ ಬಾ. ಮೀನಾಳ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಹೋಗಿ ಎಲ್ಲಾದ್ರೂ ಡಿಸ್ಪೋಸ್ ಮಾಡಿಬಿಡು. ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಸರಿಯಾಗಿ ಹೊಡೆದು ಅವನನ್ನ ಕರೆದುಕೊಂಡು ಕಾರ್ ನಲ್ಲಿ ಅಲ್ಲಿಂದ ಹೊರಡ್ತಾನೆ. ಹಾಗೂ ರವಿಯ ಬಳಿ ಇದ್ದ ಆ ದುಡ್ಡಿನ ಬ್ಯಾಗ್ ಅನ್ನ ಕೂಡ ಕಾರ್ನ ಡಿಕ್ಕಿಯ ಒಳಗಡೆ ಇಟ್ಟುಕೊಳ್ತಾನೆ.
ಬಿಡ್ತಾನೆ. ಅಷ್ಟರಲ್ಲೇ ರವಿ ತನ್ನ ಫ್ರೆಂಡ್ಸ್ ಗಳಿಗೆ ಇನ್ಫಾರ್ಮ್ ಮಾಡಿ ರಮೇಶ್ ತನ್ನನ್ನ ಮುಂಬೈಗೆ ಎಳೆದುಕೊಂಡು ಹೋಗ್ತಿದ್ದಾನೆ ಅಂತ ಹೇಳಿಬಿಟ್ಟಿರ್ತಾನೆ. ರಸ್ತೆಯಲ್ಲಿ ಅವರು ಬಂದು ಇವನ ಕಾರನ್ನ ತಡೆದು ರಮೇಶ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ರಮೇಶ್ ಅವರಿಗೂ ಕೂಡ ಸರಿಯಾಗಿ ಹೊಡಿತಾನೆ. ಈ ಕಡೆ ರವಿ ಅದುಡ್ಡಿದ್ದ ಬ್ಯಾಗ್ ಅನ್ನ ತೆಗೆದುಕೊಂಡು ಬೆಟ್ಟದ ಮೇಲೆ ಓಡಿ ಬರುತ್ತಾನೆ. ಆದರೆ ತಪ್ಪಿಸಿಕೊಳ್ಳುವ ಬರದಲ್ಲಿ ಕಾಲು ಜಾರಿದ ರವಿ ಬೆಟ್ಟದ ಮೇಲಿನಿಂದ ಕೆಳಗಡೆ ಬಿದ್ದು ಆನ್ ದ ಸ್ಪಾಟ್ ಸತ್ತು ಹೋಗ್ತಾನೆ. ಇದನ್ನು ನೋಡಿದ ರಮೇಶ್ಗೆ ಮತ್ತಷ್ಟು ಶಾಕ್ ಆಗುತ್ತೆ. ತಕ್ಷಣವೇ ಅವನ ಡೆಡ್ ಬಾಡಿಯನ್ನ ಕಾರ್ನ ಡಿಕ್ಕಿ ಒಳಗಡೆ ಹಾಕಿಕೊಂಡು ಮುಂಬೈಗೆ ಬರ್ತಾನೆ. ಮನೆಗೆ ಬಂದು ನಂದುನ ಸಹಾಯದಿಂದ ಮೀನಾಳ ಡೆಡ್ ಬಾಡಿಯನ್ನ ಒಂದು ಗಾಡಿಗೆ ಹಾಕಿಕೊಂಡು ಸಿಟಿಯಿಂದ ಔಟ್ಸ್ಕಟ್ಗೆ ಬರ್ತಾರೆ. ನಂತರ ರವಿಯ ಡೆಡ್ ಬಾಡಿಯ ಜೊತೆ ಮೀನಾಳ ಡೆಡ್ ಬಾಡಿಯನ್ನು ಕೂಡ ತೆಗೆದುಕೊಂಡು ಬಂದು ಒಂದು ಕ್ವಾರಿಯ ಏರಿಯಾದಲ್ಲಿ ಎಸಿತಾರೆ. ನಂತರ ರಮೇಶ್ ರವಿಯ ಫೋನ್ ನಿಂದಾನೆ ಪ್ರಕಾಶ್ಗೆ ಈ ಅಡ್ರೆಸ್ಗೆ ಬನ್ನಿ ಅಂತ ಒಂದು ಮೆಸೇಜ್ ಅನ್ನ ಸೆಂಡ್ ಮಾಡ್ತಾನೆ. ತಕ್ಷಣವೇ ಪ್ರಕಾಶ್ ಹಾಗೂ ಅವನ ಗ್ಯಾಂಗ್ ಅಲ್ಲಿಗೆ ಬಂದು ನೋಡಿದ್ರೆ ಮೀನಾ ಹಾಗೂ ರವಿ ಸತ್ತು ಬಿದ್ದಿರೋದನ್ನ ನೋಡಿ ಒಂದೇ ಸರಿ ಶಾಕ್ ಆಗಿ ಬಿಡುತ್ತೆ. ಆದ್ರೆ ಪಕ್ಕದಲ್ಲೇ ಇದ್ದ ಬ್ಯಾಗ್ ಅನ್ನ ಚೆಕ್ ಮಾಡಿದಾಗ ಅಣ್ಣಾಜಿ ಕೊಟ್ಟಿದ್ದ ಅಷ್ಟು ದುಡ್ಡು ಹಾಗೂ ಲ್ಯಾಂಡ್ ಪೇಪರ್ ಗಳು ಅಲ್ಲೇ ಇರುತ್ತವೆ. ತಕ್ಷಣವೇ ಪ್ರಕಾಶ್ ಅಣ್ಣಾಜಿಗೆ ಕಾಲ್ ಮಾಡಿ, ಸರ್ ನೀವು ಕೊಟ್ಟಿದ್ದ ದುಡ್ಡು ಹಾಗೂ ಪ್ರಾಪರ್ಟಿ ಪೇಪರ್ಸ್ ಗಳೆಲ್ಲ ಇಲ್ಲೇ ಇದೆ, ಆದ್ರೆ ಅಮೀನಾ ಹಾಗೂ ರವಿ ಇಬ್ಬರು ಕೂಡ ಸತ್ತು ಹೋಗಿದ್ದಾರೆ, ಈಗೇನ್ ಮಾಡೋದು ಅಂತ ಕೇಳ್ತಾನೆ. ಅದಕ್ಕೆ ಅಣ್ಣಾಜಿ, ನಮಗೆ ಬೇಕಾಗಿದ್ದ ಬ್ಯಾಗ್ ಸಿಕ್ತಲ್ಲ, ಇನ್ನೇನಿದೆ ಅವರಿಬ್ಬರ ಡೆಡ್ ಬಾಡಿಗಳನ್ನ ಡಿಸ್ಪೋಸ್ ಮಾಡಿಬಿಡಿ ಅಂತ ಹೇಳ್ತಾನೆ. ತಕ್ಷಣವೇ ಪ್ರಕಾಶ್ ಹಾಗೂ ಅವನ ಹುಡುಗರು ಆ 2 ಡೆಡ್ ಬಾಡಿಗಳನ್ನ ಬೆಂಕಿ ಹಾಕಿ ಸುಟ್ಟು ಬಿಡ್ತಾರೆ. ದೂರದಲ್ಲಿ ಬಚ್ಚಿಟ್ಟುಕೊಂಡು ಇದನ್ನೆಲ್ಲ ನೋಡ್ತಿದ್ದ ರಮೇಶ್ ಹಾಗೂ ನಂದುಗೆ ರಿಲ್ಯಾಕ್ಸ್ ಆಗುತ್ತೆ. ಹೇಗೋ ಆ 2 ಡೆಡ್ ಬಾಡಿಗಳನ್ನ ಡಿಸ್ಪೋಸ್ ಮಾಡಿಬಿಟ್ರು, ಇನ್ ಮುಂದೆ ನಮ್ಮ ಮೇಲೆ ಪೊಲೀಸರಿಗೆ ಯಾವುದೇ ಡೌಟ್ ಬರೋದಿಲ್ಲ ಅಂತ ಖುಷಿ ಪಡ್ತಾರೆ. ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ರಮೇಶ್ ಹಾಗೂ ಅವನ ಗರ್ಲ್ ಫ್ರೆಂಡ್ ಖುಷಿಯಿಂದ ಇರೋದನ್ನ ನೋಡ್ತೀವಿ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.